ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ. ವಿಷಯ ಏನಂದರೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಮನವಿ ಸಲ್ಲಿಸಕ್ಕೆ ಎಲ್ಲ ಕ್ಯಾಪ್ಚರ್ ಆಯ್ತಾರೆ, ಎಲ್ಲ ಕ್ಯಾಪ್ಚರ್ ಎಲ್ಲ ಕ್ಯಾಪ್ಚರ್ ಆಯ್ತಾರೆ, ಎಲ್ಲ ಕ್ಯಾಪ್ಚರ್ ಇದು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಅಗ್ನಿಶಾಮಕ ಠಾಣೆಗೆ ಮನವಿ ಸಲ್ಲಿಸಲು ಬಂದಿರುವುದು. ವಿಷಯ ಏನಂದರೆ ಹೆಚ್ಚುವರಿ ಅಗ್ನಿಶಾಮಕ ವಾಹನವನ್ನು ನೀಡಲು ಸರ್ಕಾರಕ್ಕೆ ಗಮನ ತರಲು ಬಂದಿದ್ದೇವೆ. ಕೃಷ್ಣರಾಜಪೇಟೆ ತಾಲೂಕು ತುಂಬ ವಿಶಾಲವಾಗಿದ್ದು 350ಕ್ಕೂ ಹೆಚ್ಚು ಹಳ್ಳಿಗಳಿಂದ ಕೂಡಿದೆ. ಈ ಕಾರಣದಿಂದ ತಮಗೆ ಮನವಿ ಸಲ್ಲಿಸುವುದೇನೆಂದರೆ, ನಮ್ಮ ತಾಲೂಕಿಗೆ ಈಗ ಇರುವ ಒಂದು ಅಗ್ನಿಶಾಮಕ ತುರ್ತು ವಾಹನ ಸಾಕಾಗುವುದಿಲ್ಲ, ಸಿಬ್ಬಂದಿಗಳು ಸಾಲುವುದಿಲ್ಲ. ಇನ್ನೊಂದು ವಾಹನ ಇದ್ದಲ್ಲಿ ಈ ತಕ್ಷಣದಲ್ಲಿ ಹೊಸಳ್ಳಿ ಒಂದು ಘಟನೆ ನಡೆಯುತ್ತದೆ. ಒಂದು ಅನಾಹುತ, ಒಂದು ವಾಹನ ಶೋಮನಳ್ಳಿ ಹೋಗಿ ಇನ್ನೊಂದು ವಾಹನ ಇದ್ದಿದ್ದರೆ ಇಲ್ಲಿ ಬೆಂಕಿ ನಂದಿಸಬಹುದಿತ್ತು. ಆ ಅನಾಹುತವನ್ನು ತಪ್ಪಿಸಲು ಸಾಧ್ಯವಾಗಿಲ್ಲ. ಇನ್ನೊಂದು ವಾಹನ ಇದ್ದರೆ ವ್ಯವಸ್ಥಿತವಾಗಿ ಬೆಂಕಿ ನಂದಿಸಬಹುದಾಯಿತು. ಆ ಕಾರಣದಿಂದ ಶೀಘ್ರದಲ್ಲೇ ಹೆಚ್ಚುವರಿ ವಾಹನ, ಮತ್ತೊಂದು ವಾಹನವನ್ನು ಸರ್ಕಾರ ಮಂಜೂರು ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಠಾಣೆ ಬಂದಿದೆ. ಈ ದಿನ ನಮ್ಮ ಅಗ್ನಿಶಾಮಕ ಠಾಣೆಗೆ ಬಂದು ನಮ್ಮ ಅಗ್ನಿಶಾಮಕ ಠಾಣೆಗೆ, ಕೇರ್ಕಟ್ಟೆ ಅಗ್ನಿಶಾಮಕ ಠಾಣೆಗೆ ಮತ್ತೊಂದು ವಾಹನ ನೀಡಿದರೆ ಸಾರ್ವಜನಿಕ ಸೇವೆಗೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಉತ್ಸಾಹದಲ್ಲಿ ಅವರು ಮನವಿ ಸಲ್ಲಿಸಿದ್ದಾರೆ. ಖಂಡಿತ ಅವರು ಇನ್ನೊಂದು ವಾಹನ ಆಗುತ್ತೆ ಇದ್ದರೆ ನಾವು ಸಾರ್ವಜನಿಕ ಸೇವೆಗೆ ಉತ್ತಮ ರೀತಿಯಲ್ಲಿ ಸಲ್ಲಿಸ್ತೀವಿ. ನೋಡೋಣ, ಈ ಮನವಿನ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸ್ತೀವಿ. ಮಂಡ್ಯ ಜಿಲ್ಲೆ ಕೇರ್ಕಟ್ಟೆ ನಾವು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಬಂದಿರೋದೇನೆಂದರೆ, ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಎಲ್ಲ ಸದಸ್ಯರು ಇವತ್ತು ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಸುತ್ತಮುತ್ತಲು 350ಕ್ಕೂ ಹೆಚ್ಚು ಹಳ್ಳಿಗಳಿದ್ದು ಇಲ್ಲಿ ತುಂಬ ಉಷ್ಣಾಂಶ ಜಾಸ್ತಿ ಇದ್ದು ಹಳ್ಳಿಗಳಿಗೆ ತುಂಬ ಅನಾಹುತ ಆಗುತ್ತಿರುವ ಕಾರಣ ನಮಗೆ ಅಗ್ನಿಶಾಮಕ ಮತ್ತು ಬೆಂಕಿ ನಂದಿಸುವ ವಾಹನದ ತುಂಬ ಅಗತ್ಯವಿದೆ. ಆದ್ದರಿಂದ ನಮಗೆ ಇದಕ್ಕೆ ಏನು ಸಹಾಯ ಆಗುತ್ತೆ ನಾವು ಮಾಡ್ತೀವಿ, ಮತ್ತು ನಮಗೆ ಮೇಲ್ಪಟ್ಟ ಅಧಿಕಾರಿಗಳು ಸಹ ಇದಕ್ಕೆ ಸಹಾಯ ಮಾಡಿ ನಮಗೆ ನಮ್ಮ ತಾಲೂಕಿಗೆ 3 ರಿಂದ 4 ವಾಹನ ಕೊಡಬೇಕೆಂದು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.